ಹೋಗ್ತೀರಾ ಪಕ್ಕನಾ? ಏ ಗೈಸ್ ಫೈನಲಿ ಸಿಕ್ಬಿಟ್ರು. ಒಳ್ಳೆ ಸಾಂಗ್ ಕೇಳ್ಕೊಂಡು ತಮಿಳ್ ಸಾಂಗ್ಸ್ ಮಸ್ತಾಗಿ ಹೋಗ್ತಾ ಇದೀವಿ ಆರಾಮಾಗೆ. ವೆಸ್ಟ್ ಬ್ಯಾಗ್ ಇತ್ತು, ಅದು ಆ ಲಾರಿಯಲ್ಲೇ ಬಿಟ್ಬಿಟ್ಟಿದೀವಿ. ಆ ಅಣ್ಣ ಹೋಗ್ಬಿಟ್ಟಿದೆ. ಎಷ್ಟು ಕೆಳಗಿಂದ ಬಂದಿದೀವಿ, ಅಲ್ಲಿಂದ ನಡ್ಕೊಬಂದು. ಹಲೋ ನಮಸ್ಕಾರ ಅಂಡ್ ಅಸ್ಸಲಾಂ ಅಲೈಕುಂ. ನಾನ್ ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು ಇಟಿಸಿ. ಸೊ ಎಷ್ಟೋ ದಿನ ಆದ್ಮೇಲೆ ಇವತ್ತು ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದು. ಹೌದು, ಯಾಕಂದ್ರೆ ನನ್ಗೊಂದು ಚಾಲೆಂಜ್ ಸಿಕ್ಕಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ. ರಾಮನಗರಕ್ಕೆ ವಿತೌಟ್ ಹೆಲ್ಪ್ ನಿಮ್ ಟೀಮ್ ಜೊತೆ ರಾಮನಗರಕ್ಕೆ ಹೋಗಿ, ರಾಮದೇವ್ರ ಬೆಟ್ಟಕ್ಕೆ ಹೋಗಿ ಅಂತ. ಸೊ ಅದೇ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡ್ಕೊಂಡು ನಾನು ಮತ್ತೆ ನನ್ನ ಟೀಮ್ ಇವತ್ತು ರಾಮನಗರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ವಿತೌಟ್ ಎನಿ ಹೆಲ್ಪ್, ಅಂದ್ರೆ ವಿತೌಟ್ ಯಾರ್ದು ಏನೋ ದುಡ್ಡು ಕೊಡದೆ, ಬಸ್ಸಲ್ಲಿ ಟ್ರೈನ್ ಅಲ್ಲಿ ಈ ತರ ಏನು ಇಲ್ಲ, ವಿತೌಟ್ ಎನಿ ಹೆಲ್ಪ್ ನಾವು ಹೋಗ್ತಾ ಇದೀವಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ. ಮತ್ತೆ ಇಲ್ಲೇನಾ? ಬನ್ನೇರ್ಘಟ್ಟ, ಮೈಸೂರು ರೋಡ್ ಗಂಟ ಹೋಗಲ್ವಾ? 2000 years later. ಅಣ್ಣ, ಮೈಸೂರು ರೋಡು ಫ್ರೀಯಾಗಿ ಕರ್ಕೊಂಡು ಹೋಗ್ತೀರಾ? ಫ್ರೀಯಾಗಿ ಇರಿ, ಕೇಳಿಸ್ತಿಲ್ಲ. ಫ್ರೀಯಾಗಿ ಕರ್ಕೊಂಡು ಹೋಗ್ತೀರಾ ಪಕ್ಕನಾ? ಏ ಗೈಸ್ ಫೈನಲಿ ಸಿಕ್ಬಿಟ್ರು. ಅರ್ಧ ಗಂಟೆಯಿಂದ ಕರ್ಕೊಂಡು ಹೋಗ್ತೀರಾ ಅಂತ ಇರೋ ಕೊನೆಗೆ ಸಿಕ್ತು. ಅಣ್ಣ ತೆಗಿರಿ. ನಿಮ್ದು ಯಾವ ಊರಣ್ಣ? ಮೈಸೂರಿಂದ ಎಲ್ಲಿ ಹೋಗ್ತೀರಾ? ಮೈಸೂರು ಗೈಸ್, ನಮ್ಗೆ ಮೈಸೂರು. ಇವ್ರ ಅಣ್ಣ ಡೈರೆಕ್ಟ್ ಮೈಸೂರ್ಗೆ ಹೋಗ್ತವ್ರೆ. ಅಂದ್ರೆ ನಾವು ರಾಮನಗರವರೆಗೂ ಈಸಿಯಾಗಿ ಹೋಗ್ಬೋದು. ರಾಮನಗರವರೆಗೂ ಸಖತ್ ಇವ್ ಅಣ್ಣ ಇವಾಗ ಹೇಳಿದಾರೆ ಅವ್ರು ಮೈಸೂರ್ವರೆಗೂ ಹೋಗ್ತಾ ಇದಾರೆ. ಅಂದ್ರೆ ರಾಮನಗರವರೆಗೂ ನಾವು ಫ್ರೀ ಆಗಿ ಆರಾಮಾಗಿ ಹೋಗ್ಬೋದು. ಫೈನಲಿ ಅಣ್ಣ ಅಣ್ಣ ನಿಮ್ಮೂರು? ನಮ್ದು ತಮಿಳ್ನಾಡು. ತಮಿಳ್ನಾಡಲ್ಲಿ ಎಲ್ಲಿ? ಧರ್ಮಪುರಿ ಅಂತ ಅಣ್ಣನ ಊರು. ಧರ್ಮಪುರಿ ಅಂತ ಹೆಸರಲ್ಲೇ ಧರ್ಮ ಅನ್ನೋದಿದೆ. ನಮ್ಗೂ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾ ಇದಾರೆ. ಸಖತ್ ಖುಷಿ ಆಯ್ತು. ಅಣ್ಣ ನಿಮ್ಗೆ ಇನ್ನೊಂದು, ನೀವು ತಮಿಳ್ನಾಡು ಅಂದ ತಕ್ಷಣ ಮೈಂಡಿಗೆ ಬಂದಿದ್ದು ಕಾವೇರಿ ನೀರು. ಕಾವೇರಿ ನಮ್ಮೂರೇ. ಕಾವೇರಿ ನೀರು ಇಲ್ಲಿ ನಿಮ್ ಕಡೆ ಬರುತ್ತಲ್ಲ. ಅಯ್ಯೋ ಕಾಲ್ ತಗಲಿದ್ರು. ನಿಮ್ ಕಡೆ KRS ಅಲ್ಲಿ ಬರುತ್ತಲ್ಲ ನಮ್ಗೆ. ಹೌದು, ಇವಾಗ ಎಷ್ಟೊಂದ್ ಜನ ನಮ್ ಕರ್ನಾಟಕದವ್ರು ನೀರ್ ಕೊಡಲ್ಲ ಅನ್ಬಿಟ್ಟು ಜಗಳ ಆಡ್ತಾರೆ. ಯಾರೋ ಒಬ್ರು ಮಾಡೋದು ಕೆಲ್ಸಕ್ಕೆ ಹಂಗೆ ಆಗುತ್ತದು. ಈಗ ನೋಡಿ ಎಷ್ಟು ನೀರ್ ಬರುತ್ತ. ಹೌದು, ನಿನ್ನೆ ಮೊನ್ನೆನೋ ಬಿಟ್ರ ಅನ್ಸುತ್ತಲ್ಲ. ಬರುತ್ತ ಡೈಲಿ. ಈಗ ಫುಲ್ ನೀರ್ ಬರುತ್ತೆ. ಫುಲ್ ಬರುತ್ತೆ ನೋಡಿ. ಅವ್ರು ಕನ್ನಡ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದಾರೆ. ನಮ್ ಕರ್ನಾಟಕದಲ್ಲಿ ಎಷ್ಟೋ ಹಿಂದಿಯವರು, ನಾರ್ತ್ ಇಂಡಿಯನ್ಸ್ ಬಿಡಿ, ಉತ್ತರ ಕರ್ನಾಟಕದವರು, ಬೆಳಗಾಂ ಅವರು, ಆ ಕಡೆ ಬೆಳಗಾವಿದವರೆಲ್ಲ ಬಂದ್ಬಿಟ್ಟು ಕನ್ನಡ ಮಾತಾಡಕ್ ಬರಲ್ಲ ಗುರು ಅವ್ರಿಗೆ. ನಮ್ಮ ಅಣ್ಣ ತಮಿಳ್ನಾಡವರು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇದಾರೆ. ನೀವು ಇಲ್ಲಿ ಕನ್ನಡ ಹೆಂಗ್ ಕಲ್ತ್ರಿ? ನಾನು 25 ವರ್ಷ ಇಲ್ಲಿ ಕೆಲಸ ಮಾಡೋದು. ಹೊಸೂರು, ಬ್ಯಾಂಗ್ಳೂರು, ಮೈಸೂರು. ಸೂಪರ್ ನೋಡಿ, ಅಣ್ಣ 25 ವರ್ಷದಿಂದ ನಮ್ ಕರ್ನಾಟಕದಲ್ಲೇ ತಿರುಗ್ತಾ ಇದಾರೆ. ಅದಕ್ಕೆ ನಾನ್ ಈ ವಿಡಿಯೋ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ, ಕಾವೇರಿ ನೀರಿಗೆ ಏನಕ್ಕೆ ಅಷ್ಟು ಜಗಳ ಆಡ್ಬೇಕು ಅಲ್ಲ. ನೋಡಿ, ಅವಣ್ಣ ತಮಿಳ್ನಾಡವರು, ಕರ್ನಾಟಕದವ್ರು ಅಂತ ಹೆಲ್ಪ್ ಮಾಡದೆ ಹೋಗ್ಬೋದಿತ್ತಲ್ಲ. ನಾನ್ ಕನ್ನಡ ಮಾತಾಡಿದ ತಕ್ಷಣ ಹೋಗ ನೀನ್ ಕನ್ನಡದವ್ರು ಹೋಗಲ್ಲ ಅಂದಿದ್ರೆ, ನೋಡ ಅವಣ್ಣ ಹಂಗಂದಿಲ್ಲ. ಹಂಗಂದೆ ತಮಿಳ್ನಾಡವ್ರು ಆದ್ರೂ ತಮಿಳವರು ನಮಗ್ ಹೆಲ್ಪ್ ಮಾಡ್ತಾ ಇದಾರೆ. ಆತರ ನಾವು ನೀರ್ ಅವ್ರಿಗೆ ಕೊಡ್ಬೇಕು, ಆಯ್ತಾ? ಜಗಳ ಆಡಿದ್ರೆ ಏನು ಸಿಗಲ್ಲ. ಅವರು ನೀರ್ ಕುಡಿಯೋದು, ಅವರು ರೈತರೇ, ಆ ಕಡೆ ಇರೋದು ಎಲ್ಲರೂ ರೈತರೇ. ಅವರು ಏನು ಕುಡಿಯಕ್ಕಂತಾನೆ ನೀರ್ ಕೇಳ್ತಾ ಇರೋದು. ಸುಮ್ನೆ ಏನು ವೇಸ್ಟ್ ಮಾಡಕ್ಕೇನು ಕೇಳ್ತಾ ಇಲ್ವಲ್ಲ, ಅಲ್ವಾ ಅಣ್ಣ? ಅದೇ ಹೋಗೋದಲ್ಲ. ಹೌದು, ಲೈಫ್ಗೂ ಎಷ್ಟು ಜಗಳ, ಎಷ್ಟು ಅಣ್ಣ ಏನು ಇವಾಗ ಜಗಳ ಆಡಿದ್ರೆ ಸಿಗುತ್ತಾ? ಆಮೇಲೆ ಎಲ್ಲಾರು ಸತ್ಮೇಲೆ ಹೋಗದೆ. ಹೋದೆ ಎಲ್ಲಾನು ಒಂದ್ ದಿವಸ ಹೋಗಿಲೇಬೇಕು. ನೋಡಿ, ನಾವ್ ಸುಮ್ನೆ ಜಗಳ ಆಡ್ತೀವಿ. ಅವ್ರು ಬೇರೆ ದೇಶದವರು, ಅವ್ರು ಬೇರೆ ರಾಜ್ಯದವರು. ಏನ್ ತಿಕ್ಕಿವಲ್ಲ. ನಮ್ಮ ತಾತ, ನಮ್ಮ ಮಾಮ, ನಮ್ಮಿಬ್ರು ಮಾಮಂದಿರು ಎಲ್ಲಾರು ಟ್ರಕ್ ಇದ್ರಲ್ಲೇ ಇದ್ದವರು. ಇವಾಗ್ಲೂ ನಮ್ಮ ಮಾಮಂದಿರು ಟ್ರಕ್ ಅಲ್ಲೇ ಇದಾರೆ. ನಮ್ ತಾತ ತೀರೋಗಿದ್ದಾರೆ. ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ರು ಲಾರಿ ಓಡಿಸೋದು. ಅವ್ರ ಹತ್ರ ಲಾರಿ ಇತ್ತು. ಇವತ್ ನಾವು ಈ ಸೌಭಾಗ್ಯ ತಗೊಬಂದಿದೀವಿ, ಲಾರಿಯಲ್ಲಿ ಕುತ್ಕೊಂಡು ಹೋಗೋದು. ನೋಡಿ, ಚಾಲೆಂಜ್ ಕೊಟ್ಟವನಿಗೆ ಒಂದು ಥ್ಯಾಂಕ್ಸ್. ಅದು ನಾವು ಏಂತಕ್ಕೆ ಫ್ರೀ ಆಗಿ ಕೇಳಿದಂದ್ರೆ, ನಮ್ಗೆ ಒಬ್ರು ಚಾಲೆಂಜ್ ಕೊಟ್ಟಿದ್ರು. ನಮ್ದು ಯೂಟ್ಯೂಬ್ ಇದೆಯಲ್ಲ, ಅದ್ರಲ್ಲಿ ಸಬ್ಸ್ಕ್ರೈಬರ್ಸ್ ನಾನು ಯಾರ ಹತ್ರ ದುಡ್ಡು ಕೇಳಲ್ಲ.
ಇಲ್ಲ ಇಸ್ಕೊಳ್ತೀನಿ ಇಸ್ಕೊಳ್ತೀನಿ ಇಲ್ಲಾಂದ್ರೆ ಬೇಡ ಯಾರ ಹತ್ರ ಇಸ್ಕೊಳ್ಳೋದಲ್ಲ. ನನ್ಗೆ ಅವರು ಚಾಲೆಂಜ್ ಕೊಟ್ಟಿದ್ರು, ಫ್ರೀ ಆಗಿ ಯಾರ ಹತ್ರನು ಏನು ಕೇಳ್ದೆ ನೀನ್ ಹೋಗ್ಬೇಕು ಅಂತ ಹೇಳಿದ್ರು. ರಾಮನಗರದಲ್ಲಿ ರಾಮದ ಬೆಟ್ಟ ಇದೆ ಅಲ್ಲಿ ಗೊತ್ತಾ, ಸೈಡ್ ಅಲ್ಲಿ ದೊಡ್ಡದು, ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಬೆಳಗ್ಗೆ ಎದ್ಬಿಟ್ಟು ಬಂದಿರೋದು. ಆಯ್ತು ಬಿಡಿ, ಸಖತ್ ಖುಷಿ ಆಯ್ತು, ಸಖತ್ ಅಂದ್ರೆ ಸಖತ್ ಖುಷಿ ಆಯ್ತು. ನಮ್ ಪ್ಲಾನ್ ಇದ್ದಿದ್ದು ಮೈಸೂರು ರೋಡ್ ವರೆಗೂ ಒಂದ್ ಲಾರಿ, ಆ ಮೈಸೂರು ರೋಡ್ ಇಂದ ಮತ್ತೆ ಇನ್ನೊಂದ್ ಲಾರಿ ಅಂತ ಪ್ಲಾನ್ ಇದ್ದಿದ್ದು. ಆದ್ರೆ ಸಿಗಲ್ಲ, ಕಷ್ಟ ಬೀಳ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಆ ದೇವ್ರು ನೋಡಿ ನಮ್ಗೆ ಅಣ್ಣನ್ ಗ್ರೂಪ್ ದಲ್ಲಿ ಕಳ್ಸಿದಾನೆ. ಡೈರೆಕ್ಟ್ ಇವ್ರು ಮೈಸೂರ್ಗೆ ಹೋಗ್ತಾ ಇದಾರೆ, ನಾವು ರಾಮನಗರವರೆಗೂ ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ಗೈಸ್, ಹೊಸ ಕಾರು ಒಳ್ಳೆ ಸಾಂಗ್ ಕೇಳ್ಕೊಂಡು ತಮಿಳ್ ಸಾಂಗ್ಸ್ ಮಸ್ತಾಗಿ ಹೋಗ್ತಾ ಇದೀವಿ ಆರಾಮಾಗೆ. ಚಾಲೆಂಜ್ ಮಸ್ತ್ ಆಗಿದೆ, ಚಾಲೆಂಜ್ ಕೊಟ್ಟವನಿಗೆ ಥ್ಯಾಂಕ್ಸ್. ನಾವು ರಾಮನಗರ ಬೆಟ್ಟದ ಹತ್ರ ಇದೀವಿ. ಇಳಿಯೋದ್ ಹೆಂಗೆ? ಇಳ್ದಿದ್ದೀನಿ. ಅಣ್ಣಾಗ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು. ಅಣ್ಣ ಥ್ಯಾಂಕ್ಸ್, ಕರ್ಕೊ ಬಂದಿದ್ದಕ್ಕೆ ತುಂಬಾ ತುಂಬಾ ಖುಷಿ ಆಯ್ತು. ಒಳ್ಳೆ ದೇವ್ರ ರೂಪದಲ್ಲಿ ಡೈರೆಕ್ಟ್ ಆಗಿ ಕರ್ಕೊಂಡು. ಒಳ್ಳೆ ಕಾಮಿಡಿ ಏನಂದ್ರೆ, ನನ್ನ ಹತ್ರ ಒಂದು ವೆಸ್ಟ್ ಬ್ಯಾಗ್ ಇತ್ತು, ಅದು ಆ ಲಾರಿಯಲ್ಲೇ ಬಿಟ್ಬಿಟ್ಟಿದೀವಿ. ಆ ಅಣ್ಣ ಹೋಗ್ಬಿಟ್ಟಿದೆ. ಡ್ರಾಪ್ ಕೇಳಿದ್ರು ಬೇರೆಯವ್ರ ಹತ್ರ, ಯಾರೋ ಪಾಪ ಬೈಕಲ್ಲಿ ಬಂದು ಡ್ರಾಪ್ ಪುನಿ ಹೋಗಿದ್ದಾನೆ ತಗೋಬರಕ್ಕೆ. ಯಪ್ಪ, ಅದ್ರಲ್ಲಿ ಮೈಕ್ ಎಲ್ಲ ಇತ್ತು. ಮೈಕ್ ಇರ್ಲಿಲ್ಲ ಅಂದ್ರೆ ಬ್ಯಾಗ್ ಬಿಡ್ಬೋದಿತ್ತು. ಮೈಕ್ ಆ ಕೇಸ್ ಬರುತ್ತಲ್ಲ ದೊಡ್ಡದು, ಅದಿತ್ತು ಫುಲ್ಲು. ಹೋಗಿದ್ದಾನೆ ಪುನಿ. ಸಿಗ್ತಾರೆ ಅಂದ್ರೆ ಲಾರಿ ಎಲ್ಲ ತುಂಬಾ ದೂರ ಏನು ಹೋಗಿರಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಇರುತ್ತೆ. ಏನೇನೋ ಆಗೋಯ್ತು. ಇವ್ರೆ ನಮಗೆ ಥ್ಯಾಂಕ್ಸ್ ಅಣ್ಣ. ಎಷ್ಟು ದೂರ ಹೋಗಿದ್ರು? ಹೌದಾ? ಯಪ್ಪ, ನಾವು ಪೆಂಗಂತರ ಬಿಟ್ಬಿಟ್ಟು ಅದನ್ನ. ಸರಿ, ಥ್ಯಾಂಕ್ಸ್ ಅಣ್ಣ. ನೀವು ಇದೇ ಊರಾ? ಸರಿ 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 ಅಣ್ಣ, ಥ್ಯಾಂಕ್ಸ್. ಬಾಯ್ ಬಾಯ್. ಇವತ್ತು ಸಿಗ್ತಾ ಇರೋರೆಲ್ಲ ದೇವ್ರಂತ. ಪೆಟ್ರೋಲ್ ಲಾಸ್ಟ್ ಖಾಲಿ ಆಗಾಗ ಬ್ಲಿಂಕ್ ಹೊಡಿತೈತೆ. ಹೋಯ್ತು ಬಿಡು ಅಂತ ಅನ್ಕೊಂಡೆ. ಆಮೇಲೆ ಪೆಟ್ರೋಲ್ ಬಂಕ್ ಇಲ್ಲ, ಚನ್ನಪಟ್ಟಣಕ್ಕೆ ಹೋಗ್ಬೇಕು ಅಂತ ಅಂದ್ರು. ಇಲ್ಲೆಲ್ಲೂ ಬಂಕ್ ಇಲ್ಲ. ನಾನು ಅದೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕಿದ್ರೆ ಅಂತ ಅಂದೆ. ಅಪ್ಪ, ನಮ್ಗೆ ಬೆಳಗ್ಗಿಂದ ಸಿಕ್ಕದವ್ರೆಲ್ಲಾರು ಒಂಥರ ದೇವತಾ ಮನುಷ್ಯರ ತರ ಇದಾರೆ. ಪಾಪ ಈ ಅಣ್ಣನು ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ದೂರ ಹೋಗ್ಬಿಟ್ಟಿತ್ತಂತೆ ಲಾರಿ. ನಾವು ಇಲ್ಲೇ ಇದೆ ಅಂತ ಕಾಣಿಸ್ತು, ದೂರ ಏನ್ ಹೋಗಿಲ್ಲ ಅಂತ ಅನ್ಸ್ತು. ಅದು ಪುನಃ ಏನಂತಾನೆ, ಅಣ್ಣ ಬ್ಯಾಗ್ ಹೋಯ್ತಾ ಅಲ್ಲ. ಆಮೇಲೆ ನಾವು ಆ ಬ್ಯಾಗ್ ಬಿಟ್ಟಿದ ತಕ್ಷಣ ನಾನು ಅಂದೆ, ಅದೇ ಲಾರಿ, ಒಬ್ಬ ಲಾರಿ ಅಲ್ಲೇ ಹೋಗ್ತಾ ಇತ್ತು, ಕಾಣಿಸ್ತಾ ಇತ್ತು. ನೀನು ಹೋಗ್ತಾ ಪುನಃ ಹಿಂದೆ ಅದೇನ ಹಿಡಿಯಕ್ಕಾಗುತ್ತ ಹೋಗ್ಬಿಟ್ಟು. ಹತ್ತಿ ಸುಸ್ತಾಯ್ತು. ಇನ್ನು ತುಂಬಾ ಇದೆ, ತುಂಬಾ 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 ಇಷ್ಟು ಮೇಲೆ ಹತ್ಬೇಕು ಎಲ್ಲ. ಬೆಳಗಿಂದ ಒಂದು ಬಾಳೆಹಣ್ಣು ತಿಂದಿದೀವಿ. ಅಮ್ಮ ಬಾಳೆಹಣ್ಣು ಕೊಟ್ಟು ಕಳ್ಸಿದ್ದು. ಲಾರಿಯಲ್ಲಿ ಆ ಅಣ್ಣಂಗೆ ಒಂದು ಕೊಟ್ಟು ನಾವೆಲ್ಲ ತಿಂದ್ವಿ. ಅದೇ ಇವಾಗ ಇರೋದು ಹೊಟ್ಟೆಯಲ್ಲಿ. ನೀರಿದೆ, ನೀರು ಕುಡ್ದಿಲ್ಲ ಇನ್ನು. ಇವಾಗ ಯಾವುದೋ ಊರು ಬೇರೆ ಸಿಕ್ಕಿದೆ, ಹಳ್ಳಿ ತರ ಇದೆ, ಸಖತ್ ಹಳ್ಳಿ ತರ ಇದೆ. ಇದು ಏನು, ಹಸುಗಳು ಗೊಬ್ಬರ ಇರುತ್ತಲ್ಲ, ಅದ್ರ ಸ್ಮೆಲ್ ಗಮ್ ಅಂತ ಇತ್ತಂಗೆ, ಕೌಡಂಗ್. ನೋಡಿ ಹಳ್ಳಿ ಸ್ಕೂಲ್ ಎಷ್ಟು ಚಿಕ್ಕದಾಗಿ, ಎಷ್ಟು ಸಕ್ಕದಾಗಿದೆ. ಹಳ್ಳಿಯಲ್ಲಿ ಹೆಂಗಿರುತ್ತೆ ನೋಡಿ, ಆರಾಮಾಗಿ ಹೊರಗಡೆ ಕುತ್ಕೊಂಡು ಮಾತಾಡ್ಕೊಂಡು. ನೋಡಿ ಚೆನ್ನಾಗಿದೆ ಅಲ್ಲ, ಒಂಥರ ಚೆನ್ನಾಗಿದೆ. ಅಣ್ಣ, ಮೀನ್ ಸಿಗುತ್ತಾ? ಯಾವ ಮೀನು? ಜಲೇಬಿ ಮೀನ್ ಸಿಗುತ್ತಂತೆ. ಓಕೆ, ಜಲೇಬಿ ಮೀನು ಫಿಶಿಂಗ್ ಮಾಡ್ತಾ ಇದಾರೆ. ಓ, ಇಲ್ಲಿ ಬಸ್ಸಸ್ ಎಲ್ಲ ಬರುತ್ತೆ. ಎಲ್ಲ ಅವ್ರವ್ರ ಬೈಕಲ್ಲಿ, ಕಾರಲ್ಲಿ ಬರ್ತಾ ಇದಾರೆ. ನಾನು ನನ್ನ ಟೀಮ್ ಮಾತ್ರ ನಡ್ಕೊಂಡು ಹೋಗ್ತಾ ಇದೀವಿ ಈ ರೋಡಲ್ಲಿ. ಹೌದು,
ಈ ಒಳ್ಳೆ ಈ ಎಕ್ಸ್ಪೀರಿಯನ್ಸ್ ಕಡಿಮೆ ಸಿಗೋದು, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಮಾತ್ರ. ಹೌದು, ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಇಲ್ಲೆಲ್ಲ ಬರೋಕ್ಕಾಗಲ್ಲ. ಇನ್ನೂ ಈ ಥರ ಏನಾದರೂ ನಿಮ್ಮ ಮೈಂಡಲ್ಲಿ ಏನಾದರೂ ಇನ್ನೂ ಹೆಚ್ಚು ಚಾಲೆಂಜಸ್ ಇದ್ರೆ ನಿಮ್ಮ ಮೈಂಡಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಚಾಲೆಂಜಸ್ ಕೂಡ ನಾವು ಟ್ರೈ ಮಾಡ್ತೀವಿ, ಆ ಚಾಲೆಂಜಸ್ ಕೂಡ ಕಂಪ್ಲೀಟ್ ಮಾಡ್ತೀವಿ. ಅರ್ಧ ದಾರಿ ಬಂದಿದ್ದೀವಿ, ಇನ್ನು ತುಂಬಾ ಮೇಲಿದೆ ಗುರು. ಅದು ಯಾವಾಗ ಹತ್ತುತ್ತೀವೋ ಗೊತ್ತಿಲ್ಲ. ಅಯ್ಯೋ ಅಯ್ಯೋ, ಅದು ಕರೆಕ್ಟ್. ಇಲ್ಲ, ಶೂ ಹಾಕೊಂಡಿದ್ದಕ್ಕೆ ತಪ್ಪು. ಇಲ್ಲಾಂದ್ರೆ ಆ ಕಲ್ಲು ಹೊಡ್ತಾ ಬೀಳ್ತೈತ ಕಲ್ಲಿಂದು. ಇಲ್ಲಿ ನೋಡಿಲಿ, ಈ ಕಲ್ಲು ಇಲ್ಲಿ ಇದ್ದಿದ್ದು ನನ್ ಸ್ಲಿಪ್ ಆಗಿದ್ದಕ್ಕೆ ನೋಡಿ ಅಲ್ಲಿ ಬಂದಿದೆ. ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ಎಷ್ಟು ಗ್ಯಾಪ್ ಬಂದಿದೆ. ಇವನ್ ಗಾಡ್ದಿಲ್ಲ ಅಂದ್ರೆ ಅವ್ನ್ ಗೋರಿಲ್ಲ ಅಂತ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಏನಿದು ಇನ್ಫಾರ್ಮೇಶನ್ ಸೆಂಟರ್ ಅಂದ್ರೆ ವಲ್ಚರ್ಸ್ ಬಗ್ಗೆ, ಪಕ್ಷಿಗಳ ಬಗ್ಗೆ ಏನೋ ಇರ್ಬೋದು ಅನ್ಸುತ್ತೆ, ಮೇ ಬಿ. ನೋಡೋಣ ಏನಿದೆ. ಯಾರಿಲ್ಲ ಇನ್ಫಾರ್ಮ್ ಮಾಡೋ ಅಂದ್ರೆ ಇನ್ಫಾರ್ಮೇಶನ್. ಹೌದು, ಈ ತರನೇ ಇರೋದು ಅನ್ಸುತ್ತೆ. ಇಂಟರ್ನ್ಯಾಷನಲ್ ವಲ್ಚರ್ ಅವೇರ್ನೆಸ್ ಅಂದ್ರೆ ಇದು ಫೇಮಸ್ ಅನ್ಸುತ್ತೆ ಈ ಬೆಟ್ಟದಲ್ಲಿ, ಈ ಪಕ್ಷಿಗಳೆರಡು. ಅಂದ್ರೆ ಇನ್ಫಾರ್ಮೇಶನ್ ಕೊಡೋರು ಯಾರಿಲ್ಲ, ನಾವೇ ನೋಡ್ಬಿಟ್ಟು ಎಲ್ಲ ಬರ್ದಿದ್ದಾರೆ ಕರೆಕ್ಟಾಗಿ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಎಲ್ಲ ಕ್ಲೀನಾಗಿ ಬರ್ದಿದ್ದಾರೆ. ನಾವೇ ಓದ್ಬಿಟ್ಟು ನಾವೇ ಎಲ್ಲ ತಿಳ್ಕೊಬೋದು. ಆಟ ಆಡೋದು ಇದೆ ಇಲ್ಲಿ ಚಿಕ್ಕ ಮಕ್ಳಿಗೆ. ಇಷ್ಟು ಮೇಲೆ ಬಂದು ಆಟ ಆಡ್ತಾರ ಚಿಕ್ಕ ಮಕ್ಳು. ಯಾರು ಆಟ ಆಡ್ತಾರಪ್ಪ ಇಷ್ಟ ಮೇಲೆ? ಓಹ್, ಇಲ್ಲಿ ABCD ಎಲ್ಲ ಇದೆ ನೋಡಿ. ಇಲ್ಲಿ A B. ಎಷ್ಟು ಕೆಳಗಿಂದ ಬಂದಿದೀವಿ, ಅಲ್ಲಿಂದ ನಡ್ಕೊಬಂದು ಇವಾಗ ಮತ್ತೆ ಇಲ್ಲಿ ಮೇಲೆ ಹೆವಿ ಫುಲ್ಲು ಬ್ರೀತ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಹೋಗ್ಬೋದು ಆರಾಮಾಗಿ. ಇಲ್ಲಿ ಒಂದು ನೀರಿದೆ ಫುಲ್ಲು ದೊಡ್ಡದಾಗಿ ನೋಡಿ. ಈ ನೀರು ಬಂದ್ಬಿಟ್ಟು ರಾಮ ಲಕ್ಷ್ಮಣ ಅವರಿಬ್ರು ಏನೋ ವನವಾಸಕ್ಕೆ ಬಂದಿದ್ದಾಗ ಅವರು ಇದನ್ನ ಬಿಲ್ಲು ಹೊಡೆದ್ಬಿಟ್ಟು ನೀರು ತೆಗ್ದಿರೋದು. ಇದನ್ನ ತುಂಬಾ ಜನ ಎಷ್ಟು ಆಳ ಇದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ತುಂಬಾ ಜನ ಟ್ರೈ ಮಾಡಿದ್ದಾರೆ, ಆದ್ರೆ ಆ ಆಳನ ಕಂಡಿಡಿಯಕ್ಕಾಗಿಲ್ಲ. ಆಮೇಲೆ ಇದು ಎಷ್ಟೇ ವರ್ಷ ನೀರು ಬಂದಿಲ್ಲ ಅಂದ್ರೂ ಇದು ಬತ್ತೋಗಿಲ್ಲ, ನೀರು ಹಂಗೆ ಇದೆ. ಆಮೇಲೆ ಇಲ್ಲಿ ವಿಗ್ರಹಗಳಿಗೆ ಅದಕ್ಕಿದಕ್ಕೆ ತೊಳಿಯಕ್ಕೆ ಅಂದ್ರೆ ಏನೇ ಅರ್ಚನೆಗೆ ಅದಕ್ಕಿದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಕ್ಷಮೆ ಇರಲಿ. ಸೊ ಅದರಲ್ಲೆಲ್ಲ ಯೂಸ್ ಮಾಡೋದು ಇದೇ ನೀರು. ಎಷ್ಟು ಪ್ಯೂರ್ ಆಗಿದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ. ಎಷ್ಟೋ ಕಾಲದಿಂದ ಈ ನೀರು ಹಂಗೆ ಬತ್ತೋಗ್ದೆ ಆ ಥರ ಇದೆಯಲ್ಲ, ಅದು ಪವಾಡ. ಫುಲ್ಲು ಕಾಡು ಥರ ಇದೆ. ಇಲ್ಲಿ ನೋಡಿ ಸೈಕಾಗಿದೆ, ಇಲ್ಲಿ ನೋಡು ಬಂಡೆ ಮಧ್ಯದಿಂದ ಹೋಗ್ಬೇಕು, ಸೈಕಾಗಿದೆ. ವಾವ್, ಸೂಪರ್. ನಾನು ರಾಮದೇವ್ರ ಬೆಟ್ಟನ ಏನೋ ಅನ್ಕೊಂಡಿದ್ದೆ, ಆದರೆ ಇದು
ಇಷ್ಟು ಎಕ್ಸ್ಟ್ರೀಮ್ ಆಗಿರುತ್ತಂತ ಅನ್ಕೊಂಡಿರಲಿಲ್ಲ ನೋಡಿ. ನಾನು ನಿಮಗೆ ಮೇಲಿಂದ ಒಂದು ವ್ಯೂ ತೋರಿಸ್ತೀನಿ ಹೇಗಿರುತ್ತೆ ನೋಡಿ. ಇದನ್ನ ಹತ್ತೋದೇ ಭಾರಿ ಕಷ್ಟ ಇದೆ ಇವಾಗ. ಮಿಸ್ಸಾಗಿ ಸ್ಲಿಪ್ ಆದ್ರೆ ನೋಡಿ ಕೆಳಗೇನೆ. ಓ ಗೈಸ್, ಇದು ಹತ್ತೋದು ನೋಡಿ ಯಾವ ಥರ ಮಾಡಿದ್ದಾರೆ. ಗೈಸ್ ಕ್ರೇಜಿ ಆಗಿದೆ ನೋಡಿ. ಹುಷಾರು ಹುಷಾರು. ಫೋನ್ ಆರಾಮ ತರ ಕಟ್ತೈತೆ. ಗೈಸ್, ಈ ಚಾಲೆಂಜ್ ಕೊಟ್ಟಿರೋಗ್ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಇಂಥ ಎಕ್ಸ್ಟ್ರೀಮ್ ಹಿಲ್ಸಿಗೆ ಕಳಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ಒಂಚೂರು ಸ್ಲಿಪ್ ಆದ್ರೆ ಕೆಳಗೆ ಜಾರ್ಕೊಂಡೆ ಹುಡ್ಕೊಂಡು ಹೋಗ್ಬಿಡ್ತೀನಿ ಬಡ 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 ಅಂತ. ಬನ್ನಿ ಬನ್ನಿ ಬನ್ನಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಫೋನೇ ಅಲ್ಲಾಡ್ತೈತಿ ಇಲ್ಲಿ, ಎಕ್ಸ್ಪೀರಿಯನ್ಸ್ ಅಂತ ಇಲ್ಲಿ. ಇಷ್ಟಿದ್ರಲ್ಲಿ ಹತ್ಕೊಂಡಿ ಮಸ್ತಾಗಿದೆ ನೋಡಿ. ಗೈಸ್, ಬೆಟ್ಟದ ಮೇಲೆ ಕ್ಯಾಕ್ಟಸ್ ಗಿಡಗಳು, ಇದಕ್ಕೆ ನೀರು ಕಡಿಮೆ ಇದ್ರೂ ಬರುತ್ತೆ, ಆದ್ರೆ ಕಲ್ಲುಗಳ ಮಧ್ಯೆ ಕ್ಯಾಕ್ಟಸ್. ಗೈಸ್ ಅಲ್ಲಿ ನೀರು ಗೈಸ್ ಫೋನೇ ಅಲ್ಲಾಡ್ತಾ ಇದೆ. ಈ ಫೀಲ್ ಮಾತ್ರ ಸೈಕ್. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಅಂತ ನನಗೂ ಗೊತ್ತಿಲ್ಲ. ಫುಲ್ ಹೆವಿ ವಿಂಡ್ ಬ್ಲೋ ಆಗ್ತಾ ಇದೆ. ಹಂಗೆ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಹಂಗೆ ಪುಷ್ ಮಾಡ್ತಾನೆ ಇದೆ ವಿಂಡೋ. ಆ ತರ ವಿಂಡ್ ಇದೆ ಸೈಕ್ ಆಗಿ ನೋಡಿ. ನಮ್ ಟೀಮ್ ಅವ್ರು ಫೋಟೋ ಶೂಟ್ ಮಾಡ್ಕೊಂಡಿದ್ಬಿಟ್ಟಿದ್ದಾರೆ, ಆದ್ರೂ ಫ್ರೀ ಆಗಿ ಬಂದು ಸಖತ್ತಿದ್ರೆ ಇದೇ ವಿಡಿಯೋ ನಮ್ಗೆ ಸೈಕ್. ಅಲ್ಲಿ ದೂರದಲ್ಲಿ ಏನ್ ಸೈಕ್ ಆಗಿದೆ ನೋಡಿ. ಇಲ್ಲಿ ಕಾರ್ಗಳು ಹೋಗ್ತಾ ಇದಾವೆ, ಹೈವೇ ಹಾಟ್ ವೀಲ್ಸ್ ಕಾರ್ಗಳ ತರ ಕಾಣ್ತಾ ಇದಾವೆ. ಸೈಕ್ 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 ಬಂದು ಫುಲ್ ಖುಷಿ ಫುಲ್ ಖುಷಿ. ಸೊ ಫೈನಲಿ ಗೈಸ್, ಈ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡಿ ವಿತೌಟ್ ಫಿನಾನ್ಷಿಯಲ್ ಸಪೋರ್ಟ್ ನಾವು ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದೀವಿ. ಇನ್ನೂ ಈ ತರನೇ ಹೆಚ್ಚಿನ ಚಾಲೆಂಜಸ್ ನಿಮ್ಮ ಮೈಂಡಲ್ಲಿ ಏನಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪರಿಶ್ರಮಕ್ಕೆ ಒಂದೇ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಚಾಲೆಂಜ್ ಕಂಪ್ಲೀಟೆಡ್. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಅಲ್ಲಾಹ್ ಹಾಫಿಸ್.